ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಪಾರ್ವತಿಗೆ ನೋಟಿಸ್. ಸಿಎಂ ಸಿದ್ದು ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೂ ಕೂಡ ನೋಟಿಸ್ ಇಶ್ಯೂ ಆಗಿದೆ. ಹೈಕೋರ್ಟ್ನಿಂದ ಸಿಎಂ ಪತ್ನಿ ಬಾಮೈದನಿಗೆ ನೋಟಿಸ್ ಜಾರಿ. ಮುಡಾ ಪ್ರಕರಣದ ಮೇಲ್ಮನವಿ ಅರ್ಜಿ ವಿಚಾರಣೆ. ಮುಡಾ ಕೇಸ್ನಲ್ಲಿ ಪಾರ್ವತಿ ಸಿಎಂ ಸಿದ್ದರಾಮಯ್ಯರ ಪತ್ನಿ, ಅವರಿಗೆ ನೋಟಿಸ್ ಜಾರಿಯಾಗಿದೆ. ಸಿಎಂ ಸಿದ್ದರಾಮಯ್ಯರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೂ ಕೂಡ ನೋಟಿಸ್. ಹೈಕೋರ್ಟ್ನಿಂದ ಸಿಎಂ ಪತ್ನಿ ಬಾಮೈದನಿಗೆ ನೋಟಿಸ್ ಜಾರಿ. ಮುಡಾ ಪ್ರಕರಣದ ಮೇಲ್ಮನವಿ ಅರ್ಜಿ ವಿಚಾರಣೆ. ಮೂಲ ದೂರುದಾರ ಸ್ನೇಹಮಯಿ ಕೃಷ್ಣ ಹ್ಯಾಂಡ್ ಸಮನ್ಸ್ ಜಾರಿ ಮಾಡುವಂತೆ ನಿರ್ದೇಶಿಸಿದ ಹೈಕೋರ್ಟ್. ಸೆಪ್ಟೆಂಬರ್ 4ಕ್ಕೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಪಾರ್ವತಿಗೆ ನೋಟಿಸ್ ಜಾರಿಯಾಗಿದೆ. ಸಿಎಂ ಸಿದ್ದು ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೂ ಕೂಡ ನೋಟಿಸ್ ಜಾರಿಯಾಗಿದೆ. ಹೈಕೋರ್ಟ್ನಿಂದ ಸಿಎಂ ಪತ್ನಿ ಬಾಮೈದನಿಗೆ ನೋಟಿಸ್ ಜಾರಿ. ಮುಡಾ ಪ್ರಕರಣದ ಮೇಲ್ಮನವಿ ಅರ್ಜಿ ವಿಚಾರಣೆ. ನೀವು ಮರೆತರೂ ನಾನು ಮರೆಯೋದಿಲ್ಲ, ನೀವು ಬಿಟ್ಟರೂ ನಾನು ಬಿಡೋದಿಲ್ಲ ಅನ್ನೋ ತರಹ ಸ್ನೇಹಮಯಿ ಕೃಷ್ಣ ಮುಡಾ ಹಗರಣದಲ್ಲಿ ಒಂದು ತೀರ್ಮಾನ ಆಗೋವರೆಗೂ ಬಿಡಂಗ್ ಕಾಣ್ತಾ ಇಲ್ಲ. ಮೂಲ ದೂರುದಾರ 14 ನಿವೇಶನ ಅಕ್ರಮವಾಗಿ ಮುಡಾ ಹಗರಣದಲ್ಲಿ ಖರೀದಿಯಾಗಿದೆ ಎನ್ನುವಂತಹ ಬಹುದೊಡ್ಡ ಆರೋಪ ಹೊತ್ಕೊಂಡಿದ್ದು ಒಬ್ಬ ಸಚಿವನೂ ಶಾಸಕನೂ ಅಲ್ಲ, ಒಂದು ರಾಜ್ಯದ ಸಿದ್ದರಾಮಯ್ಯ, ಒಂದು ರಾಜ್ಯದ ಮುಖ್ಯಮಂತ್ರಿ. ಹ್ಯಾಂಡ್ ಸಮನ್ಸ್ ಜಾರಿ ಮಾಡುವಂತೆ ನಿರ್ದೇಶನವನ್ನು ಕೊಟ್ಟ ಹೈಕೋರ್ಟ್. ಸೆಪ್ಟೆಂಬರ್ 4ಕ್ಕೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಸೊ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಡೆವಲಪ್ಮೆಂಟ್ ಇದು. ಸೊ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯರ ತಲೆದಂಡ ಆಗುತ್ತಾ ಎನ್ನುವಂಥ ಬಹುದೊಡ್ಡ ಕಾತರದ ಪ್ರಶ್ನೆಗೆ ಒಂದು ಅರ್ಥದ ಉತ್ತರ ಸಿಕ್ಕಿದಂಗೆ ಕಾಣ್ತಾ ಇದೆ. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯರ ಪತ್ನಿ ಪಾರ್ವತಿ ಜೊತೆಗೆ ಬಾಮೈದನಿಗೂ ಕೂಡ ನೋಟಿಸ್ ಜಾರಿಯಾಗಿದೆ. ಇನ್ನು ಈ ಪ್ರಕರಣ ಮುಂದೆ ಯಾವ ಮಜಲನ್ನು ತಲುಪುತ್ತೋ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.